ಬಿಡದಿ ವಿಚಾರದಲ್ಲಿ ದೇವೇಗೌಡರು ಧರಣಿ ಕೂರೋದು ಬೇಡ. ಮೇಕೆದಾಟು ಮಹದಾಯಿಗಾಗಿ ಎಚ್ಡಿ ಧರಣಿ ಮಾಡಲಿ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೊಟ್ಟಿರುವಂತಹ ಹೇಳಿಕೆ ಇದೆ. ಇದೇ ಧರಣಿಯನ್ನ ಪ್ರಧಾನಿ ಮೋದಿ ಅವರ ಮುಂದೆ ಮಾಡಲಿ. ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಬೇಕು ಅಂತ ಅನಿಸಿಲ್ವ ನಿಮಗೆ? ಇದೊಂದೇನ ಕಾಣಿಸಿರೋದು ಅಂತ ಹೇಳಿ ಕಾಂಗ್ರೆಸ್ ಅವರು ಈ ಹಿಂದೆಯೂ ಕೂಡ ಪ್ರಶ್ನೆ ಮಾಡಿದ್ರು. ಈಗ ಬಾಲಕೃಷ್ಣ ಇದನ್ನ ಹೇಳ್ತಿದ್ದಾರೆ. ಹಾಸನದಲ್ಲಿ 2,000 ಎಕರೆ ಜಮೀನು ಭೂಸ್ವಾಧೀನ ಆಗಿದೆ. ಅಲ್ಲಿ ಯಾಕೆ ರೈತರ ಬಗ್ಗೆ ಎಚ್ ಡಿ ದೇವೇಗೌಡರು ಮಾತಾಡ್ತಾ ಇಲ್ಲ? ರೈತರ ಮೇಲೆ ಎಫ್ಐಆರ್ ಹಾಕಿಲ್ಲ, ಗಲಾಟೆ ಮಾಡಿದವರ ಮೇಲೆ ಕೇಸ್ ಹಾಕಿಲ್ಲ, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಕೂಡ ಕೇಸ್ ಆಗಿದೆ ಆ ಒಂದು ಭಾಗದಲ್ಲಿ. ಇಲ್ಲಿ ಯಾಕೆ ಮತ್ತೆ ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ ಅಥವಾ ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ ನಿಮಗೆ ಅನ್ನೋದು ಈಗ ಬಾಲಕೃಷ್ಣ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ. ಹಾಗಾಗಿ ಈ ರೀತಿಯಾಗಿ ಬಾಲಕೃಷ್ಣನೇ ಇರ್ಬೋದು ಅಥವಾ ಕಾಂಗ್ರೆಸ್ ನಾಯಕರು ಪ್ರತಿ ಬಾರಿ ಇದನ್ನೇ ಹೇಳ್ತಿದ್ದಾರೆ. ಅಂತಂದ್ರೆ ಯಾವಾಗ ಡಿ ಕೆ ಶಿವಕುಮಾರ್ ಸಿಎಂ ಆದರೂ ಅದಾದ ನಂತರ ಬಿಡದಿ ಟೌನ್ಶಿಪ್ ಯೋಜನೆ ಆರಂಭ ಆಗಿರೋದು ಅಲ್ಲ ಅಥವಾ ಪ್ರಕ್ರಿಯೆ ಆರಂಭ ಆಗಿರೋದಲ್ಲ. ಈ ಹಿಂದೆಯೇ ಬಿಡದಿ ಟೌನ್ಶಿಪ್ ಅಲ್ಲಿ ಪ್ರಕ್ರಿಯೆ ಆರಂಭ ಆಗಿತ್ತು. ಆ ಸಂದರ್ಭದಲ್ಲಿ ರೈತರು ಹೋರಾಟ ಮಾಡಿಲ್ಲ. ದೊಡ್ಡ ಮಟ್ಟದಲ್ಲಿ ರೈತರು ಹೋರಾಟ ಮಾಡಿದ್ರು ಕೂಡ ಇಲ್ಲಿ ಜೆಡಿಎಸ್ ಪಕ್ಷದಿಂದ ಇಷ್ಟೆಲ್ಲ ಸಪೋರ್ಟ್ ಅಥವಾ ಈಗ ಏನು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಎಲ್ಲರೂ ಕೂಡ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳಿ ಬರ್ತಿದ್ದಾರೆ. ಆ ಸಂದರ್ಭದಲ್ಲಿ ಬರಲಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ.